ಕರ್ನಾಟಕ ಮರಾಠ ಸಮುದಾಯಗಳ ಏನು ಸಮಾಜದವರೆಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ನಾವಿವತ್ತು ಸಂತೋಷ್ ಲಾಡ್ ಅವರಿಗೆ ಏನು ನಮ್ಮ ಯೂತ್ ಐಕಾನ್ ಅಥವಾ ನಮ್ಮ ಕಾರ್ಮಿಕ ಸಚಿವರು ಏನಾಗಿದ್ದರೋ ಸಂತೋಷ್ ಲಾಡ್ ಅವರಿಗೆ ನಾವು ಇವತ್ತಿನ ದಿನ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ಅವರನ್ನು ಉಪಮುಖ್ಯಮಂತ್ರಿಗಳಿಗೆ ತೊಗೊಳ್ಳೇಬೇಕು ಅಂತೇಳಿ ಇವತ್ತಿನ ದಿನ ನಾವು ಮರಾಠ ಸಮಾಜದ ಪರವಾಗಿ ಇವತ್ತಿನ ದಿನ ಆಗ್ರಹಿಸ್ತಾ ಇದ್ದೀವಿ. ಅವರಿಗೆ ಇವಾಗ ಬರೀ ಮರಾಠ ಸಮಾಜದ ಪರವಾಗಿ ಅನ್ನೋದಕ್ಕಿಂತ ನಮ್ಮ ಕಾಶ್ಮೀರದಲ್ಲಿ ಏನು ಪುಲ್ವಾಮಾ ಅಟ್ಯಾಕ್ ಆದಾಗ ಸಹ ನಮ್ಮ ಯೋಧರದಾಗಿರ್ಬೋದು, ನಮ್ಮ ಕರ್ನಾಟಕದ ಜನತೆಯರದು ಏನು ಭಾಳಷ್ಟು ಜನ ಹುತಾತ್ಮರಾದರು, ಅವರ ಒಂದು ಪಾರ್ಥಿವ ಶರೀರನ ನಮ್ಮ ಕರ್ನಾಟಕಕ್ಕೆ ತರಬೇಕಾದ್ರೆ ಭಾಳಷ್ಟು ಅವರು ಕೂಡ ಶ್ರಮವಹಿಸಿ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ನಾಯಕರು ಅವತ್ತಿನ ದಿನ ಕಾಶ್ಮೀರಕ್ಕೆ ಹೋಗುವಂಥ ಧೈರ್ಯ ಮಾಡಿ ಏನಾದರೂ ಅವತ್ತಿನ ದಿನ ನಮಗೆಲ್ಲರಿಗೂ ಕನ್ನಡಿಗರಿಗಾಗಿರಲಿ ಕರ್ನಾಟಕಕ್ಕಾಗಲಿ ಅವತ್ತಿನ ದಿನ ಏನಾದರೂ ಸಹಕಾರ ಮಾಡಿದ್ದಾರೆ ಅಂತಂದರೆ ಅದು ಏಕೈಕ ನಾಯಕ ಸಂತೋಷ್ ಲಾಡ್ ಅವರು ಮಾತ್ರ ಇವತ್ತಿನ ದಿನ. ಇದಷ್ಟೇ ಅಲ್ಲ, ಅವರ ಒಂದು ಫೌಂಡೇಶನ್ ವತಿಯಿಂದ ಅವರ ಒಂದು ಸ್ವಂತ ಒಂದು ಹಣಕಾಸಿನಲ್ಲಿ ಭಾಳಷ್ಟು ಬೋರ್ಗಳನ್ನ ಕೊಡಿಸ್ಕೊಡುವಂಥದ್ದಾಗಿರಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವ್ರ ಫೌಂಡೇಶನ್ ವತಿಯಿಂದ ಭಾಳಷ್ಟು ಧನ ಸಹಾಯ ಅಂತಂದರೆ ಅವರಿಗೆ ವಿದ್ಯಾರ್ಥಿ ವೇತನ ಅನ್ನುವಂಥದ್ದಾಗಿರಲಿ, ಪ್ರತಿ ಪುರಸ್ಕಾರಗಳು ಕೊಡುವಂಥದ್ದಾಗಿರಲಿ, ಅಥವಾ ಭಾಳಷ್ಟು ಸಮುದಾಯ ಭವನಗಳು ಅಥವಾ ಎಲ್ಲ ಥರದ ಮಠಮಾನ್ಯಗಳಿಗಾಗಿರಲಿ ಎಲ್ರಿಗೂ ಭಾಳಷ್ಟು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತಿನ ದಿನ ಸಂತೋಷ್ ಲಾಡ್ ಅವರು ನಿಂತಿದ್ದಾರೆ. ಅಂಥವರಿಗೆ ಕರ್ನಾಟಕ ಸರ್ಕಾರದಿಂದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಇವತ್ತಿನ ದಿನ ಆಗ್ರಹ ಮಾಡ್ತಾಯಿದ್ದೀವಿ. ಸಚಿನ್ ಶಿವಾಜಿರಾವ್ ಸಿಂಧೆ ಅಂತೇಳಿ, ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸಮಾಜದ ಅಧ್ಯಕ್ಷರು.